ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಘು ಸ್ಟಾರ್ಸ್ ಕಿಂಗ್ ಮಾಡುವ ನಮಸ್ಕಾರಗಳು. ಇವತ್ತು ನಾವೆಲ್ಲೋಗ್ತಿದ್ದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಇವತ್ತು ಮೈಸೂರಿನಿಂದ 97 ಕಿಲೋಮೀಟ್ರ್ ದೂರದಲ್ಲಿರೋ ಒಡೆಯರಪಾಳ್ಯಕ್ಕೆ ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾಮಾನ್ಯವಾಗಿ ಆ ಕಡೆ ಹಳ್ಳಿ ಸೈಡು ಜನಗಳು ಅದನ್ನ ಒಡ್ರಪಾಳ್ಯ ಅಂತ ಕರೀತಾರೆ, ಆದರೆ ಅದು ನಿಜವಾದ ಹೆಸರು ಒಡೆಯರಪಾಳ್ಯ ಅಂತ. ಆ ಜಾಗಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಇದೇ ರೋಡಲ್ಲಿ ಹೋಗಿದ್ದು, ಆದರೆ ಸ್ವಲ್ಪ ಬೆಳಿಗ್ಗೆ ಬೇಗ ಬಿಟ್ಟಿದ್ದು, ಆದರೆ ಇವಾಗ 12 ಗಂಟೆ ಆಗಿಬಿಟ್ಟಿದೆ ಇಲ್ಲೇ. ಆ ಕಾರಣಕ್ಕೆ ಫುಲ್ ಟ್ರಾಫಿಕ್ ಇದೆ ಮೈಸೂರಲ್ಲಿ. ಇನ್ನೊಂದು ಸಂತೋಷದ ವಿಷಯ ಏನಂದರೆ ಸದ್ಯಕ್ಕೆ ಇವತ್ತು ಮಳೆ ಇಲ್ಲ. ಬೆಳಗ್ಗೆ ತುಂಬ ಬಿಸಿಲಿದೆ. 12 ಗಂಟೆಗೆ ಎಷ್ಟು ಬಿಸಿಲಿದೆ ನೀವೇ ನೋಡ್ತಾ ಇದ್ದೀರಾ. ಮಾರ್ನಿಂಗ್ ನಾವು ಎಲ್ಲೇ ಹೋಗ್ಬೇಕಾದ್ರೂ ಗೊತ್ತಲ್ಲ, ಸಾಮಾನ್ಯವಾಗಿ ಗಣೇಶ ಟೆಂಪಲ್ ಮತ್ತು ನಮ್ಮ ಕೋಟೆ ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೊರಗಡೆ ಬರ್ತಾಯಿದ್ದೀವಿ. ಈಗ ನಮ್ಮ ಜೊತೆಗೆ ನೀವು ಸಹ ಒಡೆಯರಪಾಳ್ಯಕ್ಕೆ ಬರ್ತಾಯಿದ್ದೀರಾ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಒಡೆಯರಪಾಳ್ಯ ಹೆಸರು ಏನಪ್ಪ ಹೀಗಿದೆ ಅಂತ ನಿಮ್ಗೆ ಅನಿಸ್ಬೋದು. ಆ ಕಾರಣಕ್ಕೋಸ್ಕರ ನಿಮಗೆ ಈ ಲಾಂಗ್ ಜರ್ನಿನ ಮಾಡ್ತಾಯಿದ್ದೀನಿ. ಈ ಒಡೆಯರಪಾಳ್ಯದಲ್ಲಿ ಇರುವಂತಹ ಜಾಗದ ವಿಶೇಷತೆ ಏನು, ಅಲ್ಲಿನ ಜನರು ಯಾರು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಒಡೆಯರಪಾಳ್ಯ ಅಂತ ಊರಿದೆ ಅಂತ ಎಷ್ಟೋ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿರೋ ಜನಗಳು ಯಾರು ಅಂತ ನೀವು ಅಂದ್ಕೋಬೋದು. ಭಾರತ ಮತ್ತು ಚೀನಾದ ಮಧ್ಯೆ ಇರುವಂತಹ ಟಿಬೇಟಿಯನರು ಚೈನಾದಲ್ಲಿ ಮೊದಲಿದ್ದಾಗ ಅಲ್ಲಿರುವಂತಹ ಸಾಧು ಸನ್ಯಾಸಿಗಳ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾರೆ ಮತ್ತು ಅವ್ರನ್ನ ಅವ್ರ ದೇಶದಲ್ಲಿ ಇಟ್ಕೋಬಾರ್ದು ಅಂತ ಚೀನಾ ದೇಶದಿಂದ ಹೊರಗಡೆ ಹಾಕ್ತಾರೆ. ಚೀನಾ ದೇಶದಿಂದ ಗಡಿಪಾರಾದ ಟಿಬೇಟಿಯನ್ನರು ದಿಕ್ಕು ತೋಚದೆ ಕಣ್ಣೀರು ಹಾಕುತ್ತಾ ನಮ್ಮ ಭಾರತದ ಬಳಿ ಬಂದು ಸಹಾಯ ಬೇಡುತ್ತಾರೆ. ನಮ್ಮ ಭಾರತದ ಹಲವಾರು ರಾಜ್ಯಗಳಲ್ಲಿ ಇರಲು ಸ್ಥಳಾವಕಾಶವಿಲ್ಲದೆ ಅಲೆದಾಡುತ್ತಿದ್ದ ಟಿಬೇಟಿಯನ್ನರನ್ನು ಕರೆದು ಜಾಗ ಕೊಟ್ಟಿದ್ದು ನಮ್ಮ ಕನ್ನಡಿಗರು. ಚಿರಕಾಲ ಕನ್ನಡಿಗರನ್ನು ಸ್ಮರಿಸುವ ಟಿಬೇಟಿಯನ್ನರು ಮೊದಲಿಗೆ ಬಂದದ್ದು ಒಡೆಯರಪಾಳ್ಯಗೆ. ನಂತರ ಅವರ ಆಶ್ರಮವನ್ನು ಅಭಿವೃದ್ಧಿಪಡಿಸಿದ್ದು ಮೈಸೂರು ಮತ್ತು ಮಡಿಕೇರಿ ಮಧ್ಯೆ ಇರುವಂತಹ ಬೈಲ್ಕುಪ್ಪೆ ಎಂಬುವ ಸ್ಥಳದಲ್ಲಿ. ಆ ಸ್ಥಳವು ಮೈಸೂರು ಮತ್ತು ಮಡಿಕೇರಿಗೆ ಹತ್ತಿರ ಇರುವ ಕಾರಣದಿಂದ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಈ ಒಡೆಯರಪಾಳ್ಯ ಮೈಸೂರಿನಿಂದ ಸ್ವಲ್ಪ ದೂರ ಇರುವ ಕಾರಣದಿಂದಾಗಿ ಪ್ರವಾಸಿಗರಿಗೆ ಈ ಜಾಗದ ಪರಿಚಯ ಕಡಿಮೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಜೊತೆ ಮಾತಾಡ್ತಾ ನಾನು ಈಗ ಕೊಳ್ಳೇಗಾಲದ ಹತ್ರನೇ ಬಂದ್ಬಿಟ್ಟು. ಇವಾಗ ನಮ್ಮ ಮುಂದೆ ಲೆಫ್ಟ್ ಸೈಡ್ ಕಾಣಿಸ್ತಿರೋದೆ ನಮ್ಮ ಕೊಳ್ಳೇಗಾಲದ ಬಸ್ ಸ್ಟ್ಯಾಂಡ್. ಇನ್ನೊಂದೇನಪ್ಪ ಅಂದರೆ, ನಮ್ಮ ಮೈಸೂರಿಂದ ಮಲೆ ಮಹಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂದರೆ ನಾವೆಲ್ಲ ಕೊಳ್ಳೇಗಾಲಕ್ಕೆ ಬಂದೇ ಹೋಗಬೇಕು. ಆ ಕಾರಣಕ್ಕೋಸ್ಕರ ನಿಮ್ಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಮತ್ತು ನಾವು ಚಿಕ್ಕ ವಯಸ್ಸಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ಸ್ಟ್ರೈಟ್ ಎದುರುಗಡೆ ಒಂದು ದೇವಸ್ಥಾನ ಕಾಣಿಸ್ತಿದ್ದೆಲ್ಲ, ಆ ದೇವಸ್ಥಾನಕ್ಕೆ ಒಂದು ಸರಿ ಹೋಗಬೇಕು ಅಂತ ಆಸೆ ಇದೆ. ಖಂಡಿತ ಆ ದೇವಸ್ಥಾನಕ್ಕೆ ಹೋಗ್ತೀನಿ. ಸದ್ಯಕ್ಕೆ ಇವತ್ತಾಗಲ್ಲ, ಯಾಕಂದರೆ ಇವಾಗಲೇ 1:30 ಆಗೋಗಿದೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅಲ್ಲಿಗೆ ಹೋದಾಗ ನಿಮಗೆ ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅಂತೂ ಕೊಳ್ಳೇಗಾಲ ಬಿಟ್ಟು ಊರಿಂದ ಆಚೆ ಬಂದ ತಕ್ಷಣವೇ ನಮಗೆ ಮೊದಲು ಕಾಣೋದೇ ಒಂದು ದೊಡ್ಡ ಕೆರೆ ಮತ್ತು ಅದರ ಪಕ್ಕದಲ್ಲಿರುವಂತಹ ಬೆಟ್ಟದ ಸಾಲುಗಳು. ಜರ್ನಿ ಮಾಡ್ತಾ ಮಧ್ಯಾಹ್ನ ಆಗೋಗಿದೆ ಫ್ರೆಂಡ್ಸ್. ತುಂಬ ಹೊಟ್ಟೆ ಹಸಿವಾಗ್ತಿದೆ. ಆ ಕಾರಣಕ್ಕೆ ನಮ್ಮ ಸ್ನೇಹಿತರು ಮಂಜು ಅವರು ಮುಂದೆ ಎಲ್ಲಾದರೂ ಇಲ್ಲೇ ಊಟ ಮಾಡ್ಕೊಬಿಡೋಣ, ಮುಂದೆ ಹೋದರೆ ಆ ಬೆಟ್ಟದಲ್ಲಿ ಊಟ ಸಿಗುತ್ತೋ ಇಲ್ವೋ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇಲ್ಲೇ ಯಾವ್ದಾದ್ರು ಹೋಟ್ಲು ಸಿಗುತ್ತೋ ಅಂತ ನೋಡ್ತಾ ಇದ್ದೀನಿ. ಅಂತೂ ಸದ್ಯಕ್ಕೆ ರೋಡ್ ಸೈಡಲ್ಲಿ ಒಂದು ಹೋಟ್ಲು ಕಾಣಿಸ್ತು. ಸದ್ಯಕ್ಕೆ ಇವಾಗ ಊಟನ ಇಲ್ಲೇ ಮಾಡ್ತೀವಿ.
ಯಾವುದೋ ಒಂದು ಪುಟ್ಟ ನಾಯಿ ಬಂದು ನಾವು ಊಟ ಮಾಡೋ ಜಾಗದಲ್ಲೇ ನೋಡ್ತಾ ಇದೆ. ಎಷ್ಟು ಬೇಕು ಇಲ್ಲಿ ಬಸ್ ಬರ್ತಾ ನೋಡಿದ್ದೇನೆ. ನಾವು ರೈಟ್ ತಗೋಬೇಕು, ನಾವು ರೈಟ್ ತಗೋಬೇಕಿಲ್ಲ. ರೈಟೇ ಬೇಡ್ರಿ. ಕೊಳ್ಳೇಗಾಲದಿಂದ ಸ್ವಲ್ಪ ದೂರ ಬಂದು ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿಂದ ನಾವು ರೈಟಿಗೆ ಟರ್ನ್ ಆಗಬೇಕು. ಟರ್ನ್ ಆದರೆ ಸ್ವಲ್ಪ ರೋಡು ಚೆನ್ನಾಗಿರಲ್ಲ, ಸ್ವಲ್ಪ ನಿಧಾನವಾಗಿ ಚಲಿಸ್ಬೇಕಾಗುತ್ತೆ. ತುಂಬ ದೂರದಲ್ಲಿದ್ದ ಬೆಟ್ಟಗಳೆಲ್ಲ ಈಗ ಆದಷ್ಟು ನಮ್ಮ ಹತ್ರ ಆಗ್ತಾ ಇದೆ. ಈಗ ರೋಡಿನ ಅಕ್ಕಪಕ್ಕ ಕಾಣಿಸ್ತಿರೋದು ನಿಮಗೆ ಕರೆಂಟ್ ತಯಾರಿಸುವ ಸೋಲಾರ್ ಪ್ಯಾನೆಲ್ಗಳು. ಅಲ್ಲಿಂದ ಮುಂದೆ ಬಂದರೆ ನಮಗೆ ಒಂದು ಸುಂದರವಾದ ರೋಡ್ ಸಿಗುತ್ತೆ. ಸದ್ಯಕ್ಕೆ ಹಳ್ಳ ದಿಣ್ಣೆ ರೋಡ್ ಇತ್ತು, ಅದನ್ನೆಲ್ಲ ದಾಟಿ ನಾವು ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ. ನನಗೆ ಮಾತ್ರ ಒಂದು ವಿಷಯದಲ್ಲಿ ಮಾತ್ರ ತುಂಬ ಸಂತೋಷ ಆಯಿತು. ಯಾಕಂದರೆ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಸುತ್ತ ತೋಟ, ಮಧ್ಯದಲ್ಲಿ ಒಂದೇ ಒಂದು ಮನೆ ಕಾಣಿಸ್ತಾ ಇದೆ. ಈ ಕಾಡಿನ ಮಧ್ಯೆ ನೀವು ಒಂದು ಪುಟ್ಟದಾದ ಬಸ್ ಸ್ಟಾಪ್ ಕೂಡ ನೋಡ್ಬೋದು ನೋಡಿ. ನಮಗೆಲ್ಲ ಈ ಥರ ಖಾಲಿ ರೋಡ್ ಸಿಕ್ಬಿಟ್ರೆ ಬೈಕ್ ಓಡ್ಸೋಕ್ಕೆ ತುಂಬ ಖುಷಿ ಆಗುತ್ತೆ. ಹೋಗ್ತಾ ರೋಡ್ ಮಧ್ಯೆ ಒಂದು ಶಿವನ ದೇವಸ್ಥಾನ ಸಿಕ್ತು. ಆ ಕಾರಣಕ್ಕೆ ಇವ್ರಿಗೊಂದು ನಮಸ್ಕಾರ ಹಾಕೋಣ ಅಂತ ರೋಡ್ ಮಧ್ಯೆ ಗಾಡಿ ನಿಲ್ಲಿಸಿದ್ವಿ. ಹೋಗ್ಲಿ ರೀ, ಅವನು ಅವಯ ಹಬ್ಬ ಹೋಗ್ಲಿ. ಇಲ್ಲಿಂದ ಫಾರೆಸ್ಟ್ ಒಳಗೆ ನಾವು ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಇವಾಗ ಬೋರ್ಡ್ ನೋಡ್ತಾ ಇದ್ದೀವಿ, ಜಿಂಕೆಗಳು, ಆನೆಗಳು ಎಲ್ಲ ಇದೆ ಅಂತೆ. ಅದಕ್ಕೆ ಸ್ವಲ್ಪ ಇಲ್ಲಿಂದ ಗಾಡಿನ ಸ್ವಲ್ಪ ಸ್ಲೋ ಆಗೇ ಓಡಿಸ್ತೀನಿ. ಈಗ ನಾವು ಇಲ್ಲಿಂದ ಮುಂದೆ ರೈಟಿಗೆ ಟರ್ನ್ ಆಗ್ತೀವಿ. ಇಲ್ಲಿಂದ ಟಿಬೇಟಿಯನ್ಸರ ಮನೆಗಳನ್ನ ನೀವು ನೋಡ್ಬೋದು. ಒಳ್ಳೆ ಚೈನಾ ಸಿಟಿ ಇದಾಗಿದೆ. ಮತ್ತು ಈಗ ಬೆಟ್ಟದ ಹತ್ರನೇ ಹೋಗ್ತಾ ಇದ್ದೀವಿ ಆದಷ್ಟು.
ಇಲ್ಲಿಂದ ಮುಂದೆ ಸ್ವಲ್ಪ ದೂರ ಹೋದರೆ ನಮಗೆ ಕಾಣಿಸೋದೆ ಟಿಬೇಟಿಯನ್ನರ ದೇವಸ್ಥಾನ. ಆ ಜಾಗಕ್ಕೆ ನಿಮ್ಮನ್ನ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಟಿಬೇಟಿಯನ್ಸ್ ವಿಲೇಜ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮುಂದೆ ನೀವು ರೈಟ್ ಸೈಡ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಅವ್ರ ಮನೆಗಳು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ರೋಡ್ನೆಲ್ಲ. ತುಂಬ ಸಂತೋಷ ಆಗುತ್ತೆ. ಇಲ್ಲೇ ನಮಗೆ ಮುಂದೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದಾದಂತಹ ಒಂದು ದೇವಸ್ಥಾನ ಸಿಕ್ತು. ನಾವೆಲ್ಲ ದೇವಸ್ಥಾನ ಅಂದ್ಕೊಂಡು, ಆದರೆ ಬೆಲ್ ಕಟ್ಟಿದ್ದಾರೆ ಇಲ್ಲೊಂದು. ಆ ಕಾರಣಕ್ಕೆ ಒಂದು ಸರಿ ನೋಡೋಣ ಅಂತ ಇಲ್ಲಿಗೆ ಬಂದು. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಇವಾಗ ನಾವು ಹೋಗ್ಬೇಕಾಗಿರುವಂತಹ ದೇವಸ್ಥಾನ. ಅದಕ್ಕಿಂತ ಮುಂಚೆ ಇಲ್ಲಿ ಮುಂದೆ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ, ಅದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ, ನಮ್ಮ ಜೊತೆ ನೀವು ಕೂಡ ಆ ದೇವಸ್ಥಾನನ ನೋಡಿ ಎಂಜಾಯ್ ಮಾಡಿ. ನನಗಂತೂ ಈ ಜಾಗ ನೋಡಿದ ತಕ್ಷಣವೇ ತುಂಬ ಸಂತೋಷ ಆಗೋಯಿತು. ಆ ಕಾರಣಕ್ಕೋಸ್ಕರ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೀನಿ ನಮ್ಮ. ಇವಾಗ ನೋಡ್ತಾ ಇರುವಂಥದ್ದೇ ನಾವು ಒಡೆಯರಪಾಳ್ಯದ ಸುಂದರವಾದ ದೇವಸ್ಥಾನ. ಇದು ದೇವಸ್ಥಾನ ಅಂತ ಹೇಗೆ ಕರೀಲಿ, ಯಾವುದೋ ಒಂದು ಹಳೇ ಪ್ಯಾಲೇಸ್ ಇದ್ದಾಗಿದೆ. ಇವಾಗ ನಾವು ಪ್ಯಾಲೇಸ್ ಒಳಗಡೆ ಹೋಗ್ತೀವಿ. ಈಗ ಒಳಗಡೆ ಪ್ರಾರ್ಥನೆ ನಡೀತಾ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ.
Turn left onto Brundinling Road, then turn left to stay on Brundinling Road. ತುಂಬ ಬ್ಯೂಟಿಫುಲ್ ಆಗಿದೆ ಮಾತ್ರ ದೇವಸ್ಥಾನ. ನನಗಂತೂ ತುಂಬ ಇಷ್ಟ ಆಯಿತು. ಅದೇ ಹೇಳ್ತಿರೋದು. ಅಂತೂ ನಾವು ಒಡೆಯರಪಳ್ಳಿಯ ರೀಚ್ ಆದವು. ಇವಾಗ ನೀವು ರೈಟ್ ಸೈಡ್ ನೋಡ್ತಾ ಇರುವಂತಹದ್ದು ಇದು ಅವರ ದೇವಸ್ಥಾನದ ಹಾಲ್ಗಳು. ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ದು, ಆ ಕಾರಣಕ್ಕೋಸ್ಕರ ಮತ್ತೆ ಈಗ ಹಿಂದೆ ಹೋಗ್ತಾ ಇದ್ದೀವಿ. ಈಗ ಬೆಟ್ಟದ ಮೇಲೆ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಇವಾಗ ನೀವು ನೋಡ್ಬೋದು. ನಾವೀಗ ಅಂತೂ ರೀಚ್ ಆಗಿದ್ದೀವಿ ಪ್ಲೇಸ್ಗೆ. ಈಗ
ಇವಾಗ ನೋಡ್ತಾ ಇರುವಂಥದ್ದು ನೀವು ದೇವಸ್ಥಾನದ ಎಂಟ್ರೆನ್ಸು. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಮೈಸೂರಿನಿಂದ 95 ಕಿಲೋಮೀಟ್ರ್ ದೂರದಲ್ಲಿರೋ ಒಡೆಯರಪಾಳ್ಯ ಅಂತ ಕರೀತಾರೆ ಇದನ್ನ. ಸಾಮಾನ್ಯವಾಗಿ ಇಲ್ಲಿನ ಆಡು ಭಾಷೆಯಲ್ಲಿ ನಮ್ಮ ಜನಗಳು ಒಡ್ರಪಾಳ್ಯ ಅಂತ ಕರೀತಾರೆ. ಆ್ಯಕ್ಚುಲಿ ಇದ್ರ ಹೆಸರು ಒಡೆಯರಪಾಳ್ಯ ಅಂತ. ಇದು ಮೈಸೂರಿನಿಂದ 95 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತು ಇಲ್ಲಿಗೆ ಬರಬೇಕಾದ್ರೆ ತುಂಬ ರೋಡು ಕೊಳ್ಳೇಗಾಲದವರೆಗೂ ಪರವಾಗಿಲ್ಲ, ಅಲ್ಲಿವರೆಗೂ ಚೆನ್ನಾಗಿದೆ. ಮತ್ತು ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ಅದಾದಮೇಲೆ ರೋಡ್ ಚೆನ್ನಾಗಿದೆ. ಮತ್ತು ಬೈಕ್ ರೈಡರ್ಸ್ಗಳಿಗೆ ಲಾಂಗ್ ಜರ್ನಿ ಮಾಡೋರಿಗೆ ಈ ಜಾಗ ನಿಮಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸಾರಿ ಈ ಜಾಗಕ್ಕೆ ವಿಸಿಟ್ ಮಾಡಿ ಮತ್ತೆ ಬರ್ತಾ ಇರ್ತಾರೆ. ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ಅಷ್ಟೇ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಈ ಜಾಗಕ್ಕೆ ಒಂದು ಸಾರಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಈ ಥರದ ಒಂದು ದೇವಸ್ಥಾನ ನಿಮಗೆ ಮಡಿಕೇರಿಗೆ ಹೋಗ್ಬೇಕಾದ್ರೆ ಒಂದು ಗೋಲ್ಡನ್ ಟೆಂಪಲ್ ಅಂತ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಬೆಳಗ್ಗೆ 12 ಗಂಟೆ ಮೈಸೂರಿಗೆ ಬಿಟ್ಟಿದ್ವಿ. ಇಲ್ಲಿಗೆ ಬರೋಷ್ಟರಲ್ಲಿ ಈಗ 4 ಗಂಟೆ ಆಗಿದೆ. ನಿಮಗೂ ತೋರಿಸ್ಬೇಕು ಅನ್ನಿಸ್ತು, ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಇಷ್ಟು ದೂರ ಕರ್ಕೊಂಡು ಬಂದಿದ್ದೀನಿ. ನೋಡಿ ಹೇಗಿದೆ, ಎಂಜಾಯ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಓಕೆ, ಇವಾಗ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಮ್ಮ ಮಂಜು ಅವರು ಈಗ ಒಡೆಯರಪಾಳ್ಯದಲ್ಲಿರೋ ಒಂದು ಹಾಸ್ಟೆಲಲ್ಲಿ ಹೋಗ್ತಾ ಇದ್ದಾರೆ. ಹಾಗೂ ಅಲ್ಲಿನ ಮಕ್ಕಳು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಮಂಜು, ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ ನಮ್ಮ ಹುಡುಗರು. ಏನು ಆಟ ಆಡ್ತಾ ಇದ್ದಾರೆ ಕೇಳೋಣ. ಅವ್ರಿಗೆಲ್ಲ ಸಾಮಾನ್ಯವಾಗಿ ಕನ್ನಡ ಮಾತಾಡಕ್ ಬರಲ್ಲ. ಇವ್ನು ಏನು ಆಟ ಆಡ್ತಾವನೆ ಅಂತ ಗೊತ್ತಾಯ್ತಲ್ಲ. ಇವ್ರಿಗೆಲ್ಲ ಕನ್ನಡ ಬರಲ್ಲ, ಆ ಕಾರಣಕ್ಕೋಸ್ಕರ ನಾವು ಹೇಳೋದು ಅರ್ಥ ಆಗ್ತಿಲ್ಲ. ಏನಾದ್ರು ಮಾತಾಡ್ರು ಅಂದ್ರೆ ಆಗ್ತಿಲ್ಲ ಅವ್ರ ಕೈಲಿ. ಸ್ವಲ್ಪ ಹೆದರ್ಕೋತಾರೆ ನಮ್ಮನ್ನ ನೋಡಿದ್ರೆ. ಬನ್ನಿ ಸ್ನೇಹಿತರೆ, ಅಲ್ಲಿ ಸ್ವಲ್ಪ ದೂರದಲ್ಲಿ 3 ಜನ ಹುಡುಗರು ಆಟ ಆಡ್ತಾ ಇದ್ದಾರೆ. ಹತ್ರದಿಂದನೇ ನೋಡೋಣ ಏನು ಆಟ ಆಡ್ತಾ ಇದ್ದಾರೆ ಅಂತ. ಏನು ಆಟ ಆಡ್ತಾ ಇದ್ದಾರೆ? ಇವತ್ತು ಸಂಡೇ ರಜಾ ಇರೋದ್ರಿಂದ ಅವ್ರಿಗೆ ಕ್ಲಾಸ್ ಇಲ್ವೇನೋ, ಅದಕ್ಕೆ ನೆಮ್ಮದಿಯಾಗಿ ಆಟ ಆಡ್ತಾ ಇದ್ದಾರೆ. ಬನ್ನಿ ಹತ್ರದಿಂದ ತೋರಿಸ್ತೀನಿ. ಗೋಲಿ ಇಟ್ಕೊಂಡು ಆಟ ಆಡ್ತಾವ್ರೆ ನೋಡಿ ಫ್ರೆಂಡ್ಸ್ ಇವರೆಲ್ಲ. ಗೋಲಿ ಇವ್ರ ಕೈಗೆ ಹೇಗೆ ಸಿಕ್ತು ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾಯಿದೆ. ಗೋಲಿ ಆಟ ಆಡೋದು ಹಿಂಗೆಲ್ಲ ಕಟ್ರು. ನಮ್ಮ ಹಳ್ಳಿ ಸೈಡ್ ಹುಡುಗರು ತುಂಬ ಚೆನ್ನಾಗಿ ಆಡ್ತಾರೆ. ಗೋಲಿ ಆಡಕ್ಕೆ ಬರಲ್ಲ, ಗೋಲಿನ ಹೆಂಗೆ ಹಿಡ್ಕ ಆಟ ಆಡ್ತವ್ರೆ ಅಂತ. ಮಂಜು ಇವ್ರಿಗೆ ಗೋಲಿ ಆಡೋದು ಹೆಂಗೆ ಅಂತ ಹೇಳ್ಕೊಡು ಮುಂಜೆ, ಹಂಗೆ ಎಕ್ಸ್ಪ್ಲೈನ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಒಡೆಯರಪಾಳ್ಯದಲ್ಲಿ ನಮ್ಮ ಗೋಲ್ಡನ್ ಟೆಂಪಲ್ ಹೇಗಿದೆ ಅಂತ. ನಿಜವಾಗ್ಲೂ ಆಶ್ಚರ್ಯ. ಹೊರಗಡೆಯಿಂದ ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಕೇರಳ ಮತ್ತು ಕರ್ನಾಟಕ ಬಾರ್ಡ್ರ್ ಮಧ್ಯೆ ಒಂದು ಇರುವಂಥ ಈ ಜಾಗ, ಇಲ್ಲಿ ತುಂಬ ಸುಂದರವಾಗಿ ಒಂದು ದೇವಸ್ಥಾನ ಕೂಡ ಕಟ್ಟಿದ್ದಾರೆ. ಇನ್ನೊಂದೇನೆಂದರೆ, ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೂ ಸ್ವಲ್ಪ ಟ್ರೈ ಮಾಡಿದೆ, ಆದರೆ ಯಾರೂ ಅವ್ರಿಗೂ ಅಷ್ಟು ಕನ್ನಡ ಮಾತಾಡೋಕ್ಕೆ ಬರಲ್ಲ. ಆ ಕಾರಣಕ್ಕೋಸ್ಕರ ಬರೀ ತೋರಿಸ್ತೀನಿ ಅಷ್ಟೇ, ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಇಂಥ ಪ್ರಶಾಂತವಾಗಿರೋ ಸ್ಥಳಕ್ಕೆ ಬಂದಮೇಲೆ ನಮಗೂ ಸ್ವಲ್ಪ ಧ್ಯಾನ ಮಾಡಬೇಕು ಅನ್ನಿಸ್ತು.
ಧ್ಯಾನ ಮಾಡ್ಬೇಕಾದ್ರೆ ನಮಗೊಬ್ರು ಬಂದು ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ತುಂಬ ಚೆನ್ನಾಗಿದೆ, ಆದಷ್ಟು ಬೇಗ ಹೋಗಿ ನೋಡಿ ಅಂತ ಹೇಳಿದ್ರು. ಆ ಕಾರಣಕ್ಕೋಸ್ಕರ ನಾವು ಅಂತೂ ವ್ಯೂ ಪಾಯಿಂಟ್ ಹತ್ರ ಈಗ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಹುಡುಗರು ಹೇಳಿದ್ರು ಇನ್ನೂ ಆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ. ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಇದು ನಮ್ಮ ಒಡೆಯರ್ ಪಾಳ್ಯದ ಬ್ಯಾಕ್ ಸೈಡ್. ಇಲ್ಲಿ ಸುತ್ತಮುತ್ತ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಹಾಸ್ಟೆಲ್ಗಳು, ಲಾಭಗಳು ಅಂತ ಕರೀತಾರಲ್ಲ ನೀವು, ಅವ್ರಿಗೋಸ್ಕರ ಇರೋಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಕಾಣಿಸ್ತಾ ಇದೆಯಾ ನೋಡಿ, ನಮ್ಮ ಮಂಜು ಅವ್ರೀಗ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಂಜು ಆಯ್ ಮಾಡ್ಬಿಡಂಗೆ. Struggling to see what I'm doing. Did I take a bullet for you? It's easy, I don't let go, but ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇಲ್ಲಿ ನಮ್ಮ ದೇವಸ್ಥಾನದ ಹುಡುಗರುಗಳು ಅಂತೂ ನಾವು ಫೈನಲಿ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಈಗ ರಿಟರ್ನ್ ಆಗ್ತಾ ಇದ್ದೀವಿ. ಇನ್ನೇನು ಸಂಜೆ ಆಗ್ತಿದೆ, ಆ ಕಾರಣಕ್ಕೆ ಸ್ವಲ್ಪ ಬೇಗ ಇಲ್ಲಿಂದ ಹೊರಡ್ತಾ ಇದ್ವಿ. ಇನ್ನೊಂದು ಏನಂದರೆ ಇಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಬೆಳಕಿದ್ದಾಗಲೇ ಮೇನ್ ರೋಡ್ಗೆ ಹೊರಟೋದ್ರೆ ತುಂಬ ಒಳ್ಳೆಯದು ಅಂತ ಹೊರಡ್ತಾ ಇದ್ವಿ. ಈಗ ನಾವು ದೇವಸ್ಥಾನ ಬಿಟ್ಟು ಹೊರಗಡೆ ಬರ್ತಾ ಇದ್ದೀವಿ, ಕೆಳಗಡೆ ಇಳಿತಾ ಇದ್ದೀವಿ. ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಈಗ ನಾವು ಹೋಗ್ಬೇಕಾದ್ರೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ನಾವು ಫಸ್ಟ್ ಬಂದಾಗ ಇದೇ ದೇವಸ್ಥಾನಕ್ಕೆ ಬಂದಿದ್ದೆ.
ಇನ್ನೇನು ಸೂರ್ಯ ಮುಳುಗೋ ಟೈಮ್ ಬಂತು. ಈಗ ನಾವು ಕೂಡ ಮನೆಗೆ ಹೋಗೋ ಟೈಮ್ ಹತ್ರ ಬರ್ತಾ ಇದೆ. ನೋಡಿ, ಈ ಜಾಗದಲ್ಲೆಲ್ಲ ವ್ಯವಸಾಯ ಮಾಡೋದು ಇಲ್ಲಿನ ಟಿಬೇಟಿಯನ್ಸ್. ನನಗೆ ಯಾವಾಗಲೂ ಮುಸ್ಸಂಜೆ ಅಂದರೆ ತುಂಬ ಇಷ್ಟ. ಆ ಕಾರಣಕ್ಕೆ ನಂದು ಯಾವುದೇ ವಿಡಿಯೋ ಇರಲಿ ಕೊನೆಯಲ್ಲೇ ಒಂದು ಪುಟ್ಟದಾಗಿ ಒಂದು ಕ್ಲಿಪ್ ಹಾಕೇ ಹಾಕ್ತೀನಿ. ಇನ್ನೇನು ಕತ್ಲೆ ಆಗ್ತಾ ಇದೆ, ಆ ಕಾರಣಕ್ಕೆ ಆದಷ್ಟು ಬೇಗ ನಾವು ನರಸೀಪುರ ರೀಚ್ ಆಗಬೇಕು. ಈಗ ನಾವು ನರಸೀಪುರ ಬಿಟ್ಟು ಗರ್ಗೇಶ್ವರಿ ಹತ್ರ ಬರ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಈ ಊರಲ್ಲಿ ಒಂದು ಹೋಟ್ಲಲ್ಲಿ ಟೀ ಕುಡ್ದಿದ್ದೋ, ತುಂಬ ಚೆನ್ನಾಗಿ ಮಾಡಿದರು. ಆ ಕಾರಣಕ್ಕೋಸ್ಕರ ಮತ್ತೆ ಅದೇ ಹೋಟ್ಲಿಗೆ ನಾವು ಈಗ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ನಮ್ಮ ಟ್ರಿಪ್ ಹೇಗಿತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ನಾವು ಸಿಗ್ತೀವಿ. ಅಲ್ಲಿವರೆಗೂ ನಿಮಗಾಗಿ ಕಾಯ್ತಿರುವ ನಿಮ್ಮ ಪ್ರೀತಿಯ ರಾಘು ಸ್ಟಾರ್ಸ್ ಕಿಂಗ್. ಮಂಜು ಅಂತೂ ಟೀ ಬಂತು, ಕುಡಿಯೋಣ. ಈ ಚಳಿಲಿ ಟೀ ಕುಡಿತಾ ಇದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ.